ಜೀವನದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಉಳಿತಾಯದ ಮನೋಭಾವ ಇದ್ದರೆ ಮಾತ್ರ ನಮ್ಮ ಇಡೀ ಕುಟುಂಬ ನೆಮ್ಮದಿಯ ಬದುಕಿಗೆ ದಾರಿಯಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಬೈರೇಗೌಡ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನಗರ ಘಟಕ ವತಿಯಿಂದ ಸಂಕ್ರಾಂತಿ ಸುಗ್ಗಿ ಹಾಗೂ ರೇಷ್ಮೆ ರೈತ ಆಸಕ್ತಿ ಗುಂಪಿನ ಸದಸ್ಯರಿಗೆ ನೆನಪಿನ ಕಾಣಿಕೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ರೇಷ್ಮೆ ಉತ್ಪಾದನಾ ಸಂಸ್ಥೆಯಲ್ಲಿರುವ ಮೈರಾಡ್ ಸಂಸ್ಥೆಯ ನೇತೃತ್ವದಲ್ಲಿ ಗಂಡಸರಿಗೂ ಗುಂಪು ಸಾಲ ನೀಡಿದ್ದು, ರೈತ ಆಸಕ್ತಿ ಗುಂಪುಗಳನ್ನು ರಚನೆ ಮಾಡಿ ಕೆಲವೇ ವರ್ಷಗಳಲ್ಲಿ ಲಕ್ಷಾಂತರಗಳನ್ನ ಉಳಿತಾಯ ಮಾಡಿರುವ ನಿದರ್ಶನ ಇದಾಗಿದೆ. ವೆಂಕಟರೆಡ್ಡಿ ಅವರು, ಶಿವಶಂಕರ್ ಅವರು ಬಂದು, ನೀವು ಯಾಕೆ ಈ ಥರ ಒಂದು ನಿಮ್ಮ ತಾಲೂಕಲ್ಲಿ ಒಂದು ರೇಷ್ಮೆ ಉತ್ಪಾದಕ ಸಂಸ್ಥೆ ಅಂತ ರೈತರದ್ದೇ ಮಾಡ್ಕೋಬಾರ್ದು ಅಂತಂದು ಹೇಳ್ಬಿಟ್ಟು ನಮ್ಮ ಆಫೀಸಲ್ಲಿ ಅವ್ರು ಬಂದು ಸುಮಾರು 2-3 ಸಭೆಗಳು ನಡೆಸಿ ಇದನ್ನು ಮಾಡಬೇಕು ಅಂತಂದು ಹೇಳಿದ್ದಕ್ಕೆ ನಮ್ಮ ರೈತರೆಲ್ಲ ಅದ್ರ ಉತ್ಸಾಹಗೆ ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ಕೊಂಡು ಈಗ 2 ಗುಂಪು ಮಾಡಿದ್ವಿ ನಾವು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಕಾರ್ಯದರ್ಶಿ ಮುನಿನಂಜಪ್ಪ, ತಾಲೂಕು ಅಧ್ಯಕ್ಷ ಮಂಜುನಾಥ್, ನಗರಾಧ್ಯಕ್ಷ ಎಂ ನಾರಾಯಣಸ್ವಾಮಿ, ಉಪಾಧ್ಯಕ್ಷ ರಾಮಕೃಷ್ಣಪ್ಪ, ರೇಷ್ಮೆ ಉತ್ಪಾದನಾ ಸಂಸ್ಥೆಯ ವೆಂಕಟಸ್ವಾಮಿ ರೆಡ್ಡಿ, ಮೈರಾಡ್ ಸಂಸ್ಥೆಯ ವ್ಯವಸ್ಥಾಪಕ ಶಿವಶಂಕರ್ ರೆಡ್ಡಿ, ವೆಂಕಟರೆಡ್ಡಿ, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಗೋಪಾಲಗೌಡ, ಜಂಗಮಕೋಟೆ ದೇವರಾಜ್, ಇತ್ತಲಹಳ್ಳಿ ರಮೇಶ್, ಅನಂತ ಪದ್ಮನಾಭ, ಗೋಪಾಲ್ ರಾವ್, ವೇಣುಗೋಪಾಲ್, ಕೆಂಪಣ್ಣ, ದೇವರಾಜು ಇನ್ನೂ ಅನೇಕರು ಹಾಜರಿದ್ದು ಹೆಚ್ಚಿನ ಉಳಿತಾಯ ಮಾಡಿದ ಸದಸ್ಯರುಗಳಿಗೆ ಉಡುಗೊರೆಯನ್ನ ನೀಡಿ ಗೌರವಿಸಿದರು. ರೈತ ಸಂಘದ ಒಳಗಡೆ ನಮ್ಮದೇ ಆದ ರೈತರು ರೇಷ್ಮೆ ಆಸಕ್ತ ರೈತ ಗುಂಪು ಅಂತ ನಮ್ಮ ತಾಲೂಕಿನಲ್ಲಿ ಏನು ಪ್ರಾರಂಭ ಆಯಿತು, ನಮ್ಮ ಬದುಗೂರು ವೆಂಕಟರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ, ಅದರ ನಿರ್ದೇಶಕರಲ್ಲಿ, ಆ ನಿಟ್ಟಿನಲ್ಲಿ ನಮ್ಮ ರೈತ ಸಂಘದಲ್ಲಿ 2 ಗುಂಪುಗಳನ್ನು ನಾವು ಸರಿಸುಮಾರು 6 ವರ್ಷಗಳಿಂದ ಇದನ್ನು ಪ್ರಾರಂಭ ಮಾಡಿ ಈಗಾಗಲೇ ಇದು 3ನೇ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಆಸಕ್ತ ಗುಂಪುದು 3ನೇ ಕಾರ್ಯಕ್ರಮದಲ್ಲಿ ಆ ರೈತರು ಏನದರಲ್ಲಿ ದುಡಿಮೆ ಮಾಡಿರುವಂಥ ಲಾಭಾಂಶದಲ್ಲಿ ಇವತ್ತು ನಾವು ಅವ್ರದ್ದು ಉಡುಗೊರೆಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಮತ್ತು ಅವ್ರಿಗೆ ಸನ್ಮಾನ ಕಾರ್ಯಕ್ರಮನ ನೆನಪಿನ ಕೊಟ್ಟು ಹಮ್ಮಿಕೊಂಡ್ರೆ ಸರ್ಕಾರ ಈ ರೈತ ಆಸಕ್ತ ಗುಂಪುಗಳು, ಇದು ರೈತ ಕಂಪ್ನಿಗಳು ಎಲ್ಲ ಉತ್ಪಾದಕ ಕಂಪ್ನಿಗಳೆಲ್ಲ ಮಾಡಿದ್ದು. ಅಂದರೆ ನಮ್ಮದನ್ನ ನಾವೇ ಡೆವಲಪ್ ಮಾಡ್ಕೊಳಕ್ಕೆ ನಾವೇ ದುಡಿಬೇಕು, ಆ ಥರದ್ದು ಇದು ಅಂದರೆ ಯಾರು ಇದರಲ್ಲಿ ಖರ್ಚು ಸದಸ್ಯರಿಗೆ ಸಾಲ ಸುಮಾರು 13,90,000 ರೂಪಾಯಿ ನಾವು ಸಾಲ ಕೊಟ್ಟಿದ್ದೀವಿ ಈ 15 ಜನಕ್ಕೆ. ಅದರಲ್ಲಿ ಒಂದು 2 ರಿಟರ್ನ್ ತೊಗೊಂಡಿದ್ದಾರೆ. ಅಂದರೆ ನಾವು ಸದಸ್ಯತ್ವ ನಮ್ಗೆ ಬೇಡ ಅಂತ ಹೇಳಿರೋದ್ರಿಂದ ಅವ್ರಿಗೆ ಒಬ್ಬರಿಗೆ 11,800 ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಕಟ್ಟಕ್ಕಾಗದೆ ಇರುವಂಥ ಪರಿಸ್ಥಿತಿಗಳು ಮತ್ತು ಖಾಸಗಿ ಸಾಲಗಳು, ಇವು ಎರಡರ ಒಂದು ತೊಂದರೆಗಳಿಂದ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭಗಳಿರೋಂಥ ಟೈಮಲ್ಲಿ ಈ ಒಂದು ಉಳಿತಾಯ ಯೋಜನೆಯಿಂದ ಸುಮಾರು ಜನ ರೈತರಿಗೆ ಈ ಒಂದು ಲಾಭದಾಯಕ ಆಗ್ತಾಯಿದೆ. ಇದನ್ನು ನಾವು ಗಂಡಸರಲ್ಲಿ ಈ ಒಂದು ಪರಿಕಲ್ಪನೆ ಅಥವಾ ಅಭ್ಯಾಸನ ಮಾಡಿ ಪ್ರಯತ್ನ ಮಾಡಿ ಸೋತೋಗ್ಬಿಟ್ಟಿದ್ವಿ ಆ ಕಡೆ ಎಲ್ಲ. ಒಂದು ಜಲನಯನ ಅಭಿವೃದ್ಧಿ ಕಾರ್ಯಕ್ರಮಗಳು ಬಂದಾಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡ್ಕೋಬೇಕಾದ್ರೆ ಜಮೀನುಗಳಲ್ಲಿ ಗೆನುಮೆಗಳು ಹಾಕ್ಕೊಳ್ಳಿಕ್ಕಿರ್ಬೋದು, ಗಿಡ ನೆಡಲಿಕ್ಕಿರ್ಬೋದು, ಕೃಷಿ ಹೊಂಡ ಮಾಡಲಿಕ್ಕಿರ್ಬೋದು, ಆ ಪ್ರದೇಶದಲ್ಲಿ ಬರುವಂಥ ರೈತರನ್ನ ಸೇರಿಸಿ ಒಂದು ಏರಿಯಾ ಗ್ರೂಪ್ ಅಂತೇಳಿ ಮಾಡ್ತಾಯಿದ್ವಿ. ಆ ಪ್ರಾಜೆಕ್ಟ್ ಇರೋ ತನಕ ಎಲ್ಲರೂ ಪ್ರತಿ ವಾರ ಸಭೆ ಸೇರ್ತಾಯಿದ್ರು, ಉಳಿತಾಯ ಮಾಡ್ತಾಯಿದ್ರು, ಅದಕ್ಕೆ ಕಟ್ಟಬೇಕಾಗಿರೋಂಥ ರೈತರು ವಂತಿಕೆನ ಕಟ್ತಾಯಿದ್ರು. ಪ್ರೋಗ್ರಾಮ್ ಬಂದಾಗ ನಮ್ಮ ಕಡೆಯಿಂದ ಅನುಷ್ಠಾನ ಮಾಡ್ಕೊಂಡಿರುವಂಥ ಚಟುವಟಿಕೆಗಳಿಗೆ ಏನೆಲ್ಲ ಅಂತ ಹೇಳಿದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ನಾವು ಕರಿತೀವಿ. ಅಂದರೆ ಮಹಿಳೆಯರು ನಡೆಸ್ತಕ್ಕಂಥ ಸ್ತ್ರೀಶಕ್ತಿ ಸಂಘಗಳು ಅವಲ್ಲ, ಎಲ್ಲರಿಗೂ ಕೂಡ ಗೊತ್ತಿದೆ. ಸ್ತ್ರೀಶಕ್ತಿ ಸಂಘಗಳು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾವೆ. ಆ ಒಂದು ಸಂದರ್ಭದಲ್ಲಿ ಗಂಡು ಮಕ್ಕಳಿಗೆ ಸಣ್ಣ ಸಂಘಗಳನ್ನು ಮಾಡಿದ್ರೆ ನಡೆಸ್ಕೊಂಡು ಹೋಗ್ತಾರಾ? ನಾವು ಸುಮಾರು ಬ್ಯಾಂಕ್ಗಳಿಗೆಲ್ಲ ನಾವು ವಿಚಾರಿಸಿದ್ವಿ, ಕೇಳಿದ್ವಿ, ಸರ್ ಗಂಡು ಮಕ್ಕಳಿಗೆ ಸಂಘಗಳನ್ನು ಮಾಡಿದ್ರೆ ಸಾಲ ತಗೊಂತಾರೆ, ಸಾಲ ಕಟ್ಟಲ್ಲ, ಆ ಥರದ ಒಂದು ಮನೋಭಾವ ಬ್ಯಾಂಕರ್ಗಳಲ್ಲಿತ್ತು. ಹೌದಾ? ಆ ಒಂದು ಸಂದರ್ಭದಲ್ಲಿ ನಾವು ಸಂಘಗಳನ್ನು ಮಾಡಿ ಸುಮಾರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹೇಳಿದಂಗೆ 54 ಸಂಘಗಳನ್ನು ರಚನೆ ಮಾಡಿದ್ವಿ. 54 ಸಂಘಗಳಿಂದ ಸುಮಾರು 1000ಕ್ಕಿಂತ ಹೆಚ್ಚು ರೈತರನ್ನ ಸಂಘಟಿಸಿ 54 ಸಂಘಗಳನ್ನು ರಚನೆ ಮಾಡಿ
ಒಂದು ಸಾಮರ್ಥ್ಯ ಅಭಿವೃದ್ಧಿ ತರಬೇತಿಗಳನ್ನು ಸಹ ಅವರಿಗೆ ನಾವು ಕೊಟ್ಟಿದ್ವಿ. ಆ ಪ್ರಕಾರ ಸಾಕಷ್ಟು ಸಂಘಗಳು, ಅದರಲ್ಲಿ ನನಗನ್ಸುತ್ತೆ ಒಂದು 50% ಸಂಘಗಳು ತುಂಬ ನಮ್ಮ ಉದ್ದೇಶಗಳು ಏನಿತ್ತು ಅದರ ಪ್ರಕಾರ ಸಂಘಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಒಳ್ಳೆಯ ಉಳಿತಾಯಗಳನ್ನು ಕೂಡ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಶಿಡ್ಲಘಟ್ಟದಲ್ಲಿ ಇವತ್ತು ಏನು ನಾವು KC ವ್ಯಾಲಿ ಇರ್ಬೋದು, ಈ ಕಡೆ NH ವ್ಯಾಲಿ ಇರ್ಬೋದು, ಇವೆಲ್ಲ ನೀರಾವರಿ ಬರಬೇಕಾದ್ರೆ ನಮ್ಮ ಪ್ರಮುಖ ನಾಯಕರು ಬೈರೇಗೌಡರು. ಇದರಲ್ಲಿ ಯಾವ ಬಿಲ್ಡಪ್ ಕೊಡ್ತಾರೆ ನಾಯಕರುಗಳು, MLAಗಳಿರ್ಬೋದು, ಮಿನಿಸ್ಟ್ರಿಗಳಿರ್ಬೋದು, ನಾವು ಕಡ್ದು ಕಟ್ಟಿ ಹಾಕಿದ್ವಿ, ನಾವು ಮಾಡಿದ್ವಿ ಅಂತೆಲ್ಲ. ಸುಮಾರು ದಿನಗಳ ಕಾಲ ಚಿಕ್ಕಬಳ್ಳಾಪುರ ಹೈವೇಯಲ್ಲಿ ಅವ್ರ ಪರಿಸ್ಥಿತಿ ಗೊತ್ತು. ಮನೆಯಲ್ಲಿ ಹೆಂಡತಿ ಹೊಡಿಗಳು ಅಡವಿಕ್ಕಿ ಸುಮಾರು ದಿನಗಳು ಟೆಂಟ್ ಹಾಕ್ಕೊಂಡು ಮೈಕ್ ಸೆಟ್ಗೆ ದುಡ್ಡು ಕಟ್ಟಕ್ಕೆ ಇಲ್ಲದೆ ಮತ್ತೊಂದಿಲ್ಲದೆ ಹಲ್ದು ಇವತ್ತು ಏನೋ ಕೆರೆಗಳಿಗೆ ಸುಮಾರು 100-120 ಕೆರೆ ಕೋಲಾರ ಭಾಗದಲ್ಲಿ ತುಂಬಿದೆ. ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 30-40 ಕೆರೆಗಳು. ಈ ಭಾಗಕ್ಕೆ ನೀರು ಬರಬೇಕಾದ್ರೆ ಮುಖ್ಯ ರೈತರು ಇದೇ ಥರ ಒಂದು ಹಳ್ಳಿಯಲ್ಲಿಯೂ ಸಹ ಒಂದು ಆಫೀಸ್ ಮಾಡಿ ಒಂದು ದುಡ್ಡನ್ನು ಬೆಳೆಸೋದಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಅಕ್ಕಿ ಹಬ್ಬ ಇದು ನಮ್ಮ ಪೂರ್ವಿಕರಿಂದ ಬಂದಂಥ ಒಂದು ಬಳುವಳಿ ಅಂತೇಳಿ ನಾವು ತಪ್ಪಾಗಲಾರದು. ಅದರಲ್ಲೂ ಕೂಡ ಇವತ್ತು ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಹಳ್ಳಿಗಿನ್ನ ಹೆಚ್ಚಿನ ರೀತಿಯಲ್ಲಿ ಇವತ್ತು ದನಕರಗಳನ್ನು ಇಟ್ಟು ಇಂಥ ಒಂದು ಮೆರವಣಿಗೆ ಮುಖಾಂತರ ನಗರ ಭಾಗದಲ್ಲಿ ನಡೀತಾ ಇರೋದಂತೂ ಭಾಳಷ್ಟು ದೊಡ್ಡ ಮಟ್ಟದ ಸಂತೋಷ. ಈ ಜಿಲ್ಲೆಗೆ ವಿಶೇಷವಾಗಿ ಹೆಮ್ಮೆ ಕೊಡ್ತದೆ. ಅದರಲ್ಲೂ ಶಿಡ್ಲಘಟ್ಟ ಪಟ್ಟಣಕ್ಕೂ ಕೂಡ ಹೆಮ್ಮೆ ಕೊಡ್ತದೆ ಅನ್ನೋ ಮಾತನ್ನು